ಕರಾಗ್ರೆ ವಸತಿ ಲಕ್ಷ್ಮಿ ಹೇಳ್ಕೊಳ್ಳಿ. ಕರಾಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ. ಗುಡ್ ಮಾರ್ನಿಂಗ್. ಸ್ಕಾಟ್ಲೆಂಡಿಂದ ಯಾರು? ವಿಶ್ವನಾಥ್. ಕಂಫರ್ಟಬಲ್ ಆಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನ, ಸುಖಾಸನ, ಪದ್ಮಾಸನ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆ ಆಸನದಲ್ಲಿ ಕೂತ್ಕೋಬೋದು. ಇನ್ನೊಂದ್ಸಲ ವಜ್ರಾಸನ ಯಾರಿಗೂ ಗೊತ್ತಿಲ್ಲ ಅವರು ನೋಡ್ಕೊಳ್ಳಿ. ವಜ್ರಾಸನ, ಕಾಲೆರಡು ಹಿಮ್ಮಡಿ ಮೇಲೆ ಕೂತ್ಕೋಬೇಕು. ಇದು ವಜ್ರಾಸನ. ಆಯ್ತಾ? ವಜ್ರಾಸನ ಕೂತ್ಕೊಳ್ಳಿ. ನಂಗೆ ವಜ್ರಾಸನ ಇಷ್ಟ. ಸೊ ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ಅದು ಆಟೋಮೆಟಿಕ್ ಬೆನ್ನು ಸ್ಟ್ರೇಟ್ ಆಗಿಬಿಡುತ್ತೆ. ಇವಾಗ ಉಸಿರನ್ನೆಲ್ಲ ಒಂದ್ಸಲ ಹೊರಗೆ ಬಿಡೋಣ. ಪ್ರಾಣಾಯಾಮ ಕಂಟಿನ್ಯೂ ಮಾಡೋಣ. ಹೋದ್ಸಲ ನಾನು ಏನು ಪ್ರಾಣಾಯಾಮ ಹೇಳ್ಕೊಟ್ಟಿದ್ದೆ ನಿಮಗೆ? ಸೂರ್ಯನಾಡಿ, ಚಂದ್ರನಾಡಿ. ಸೊ ಸೂರ್ಯನಾಡಿ ಅಂದರೆ ರೈಟ್ ಸೈಡ್. ಯಾವ ಕಡೆ ನಾನು ರೆಡ್ ಬಳೆ ಹಾಕ್ಕೊಂಡಿದ್ದೀನಿ ಅದು ರೈಟ್. ಆಯಿತಾ? ಸೊ ರೆಡ್ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ? ಸೂರ್ಯ. ಸೊ ಸೂರ್ಯ ಅಂದರೆ ಕೆಂಪು, ಕೆಂಪು ಅಂದರೆ ಹೀಟ್. ಆ ಥರ ನೀವು ನೆನ್ಪಿಟ್ಕೊಬೋದು. ಸೊ ಸೂರ್ಯನಾಡಿ ರೈಟ್ ಸೈಡು, ಇದು ಚಂದ್ರನಾಡಿ ಲೆಫ್ಟ್ ಸೈಡ್. ಗ್ರೀನ್ ಅಂದರೆ ಫುಲ್ ಶಾಂತಿ ಅಂತ ಯಾವಾಗಲೂ. ಸೊ ಇದು ಶಕ್ತಿ, ಇದು ಶಾಂತಿ, ಇದು ಲೆಫ್ಟ್ ಸೈಡ್. 72,000 ನಾಡಿ ಇದೆ ಅಂತ ಹೇಳಿದೆ ನಮ್ಮ ಬಾಡಿಲಿ. ಅದರಲ್ಲಿ ನಮ್ಮದು 3 ಇಂಪಾರ್ಟೆಂಟ್ ನಾಡಿ ನಾವು ಕಾನ್ಸಂಟ್ರೇಟ್ ಮಾಡೋದಂದರೆ ಇಡ, ಪಿಂಗಡ ಮತ್ತು ಸುಷುಮ್ನ ಅಂತ. ಸುಷುಮ್ನ ಅಂದರೆ ಸ್ಪೈನಲ್ ಕಾರ್ಡಲ್ಲಿ ನಾಡಿಗಳು ಹೋಗಿರುತ್ತೆ. ಅದು ಡೈಲಿ ನೀವು ಇದು ಮಾಡಿ. ಸೊ ಇದನ್ನು ಕ್ಲೋಸ್ ಮಾಡಿ ನಾರ್ಮಲ್ ಆಗಿ ಉಸಿರಾಡಿ. ಈ ಕಡೆ ಸೊ ಈ ಕಡೆ ಒಂದು 9 ಟೈಮ್ಸ್, ಈ ಕಡೆ 9 ಟೈಮ್ಸ್ ಮಾಡಿ. ನಿಮ್ಮ ಬಾಡಿ ಟೆಂಪ್ರೇಚರು ನಾರ್ಮಲ್ ಆಗುತ್ತೆ. ನೆಕ್ಸ್ಟು ಅನುಲೋಮ ವಿಲೋಮ ಮಾಡಿದ್ವಿ. ಸೊ ಅನುಲೋಮ ವಿಲೋಮ 2 ಹೊಳ್ಳೆಯಿಂದ ಉಸಿರು ಹೇಳ್ಕೊಂಡು ಹೋಲ್ಡ್ ಮಾಡೋದು. 4 ಕೌಂಟ್ಸ್, 6 ಕೌಂಟ್ಸ್, 8 ಕೌಂಟ್ಸ್. ಆಯಿತಾ? ಡೈಲಿ ಪ್ರಾಕ್ಟೀಸ್ ಮಾಡಿ ಅದು. ನೆಕ್ಸ್ಟು ಇವತ್ತು ನಾಡಿ ಶೋಧನ ಮಾಡೋಣ. ವಿಷ್ಣು ಮುದ್ರೆ. ವಿಷ್ಣು ಮುದ್ರೆ ಅಂದರೆ ನಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನ ಕ್ಲೋಸ್ ಮಾಡಬೇಕು. ಆಯಿತಾ? 4 ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಏನಿದೆ ಅದೆರಡು ಕ್ಲೋಸ್ ಮಾಡೋಣ. ಆಯಿತಾ? ಸೊ ಇದು ವಿಷ್ಣು ಮುದ್ರೆ. ಓಕೆ, ಹಿಂಗೆ ಇಟ್ಕೊಳ್ಳಿ ಎಲ್ಲರೂ. ಇವಾಗ ರೈಟ್ ಸೈಡ್ನ ಕ್ಲೋಸ್ ಮಾಡಬೇಕು. ನಿಮ್ಮ ಬಲಗೈನ ಕ್ಲೋಸ್ ಮಾಡಿ, ಬಲ ಹೊಳ್ಳೆನ. ಎಡ ಹೊಳ್ಳೆಯಿಂದ ಉಸಿರನ್ನ ನಿಧಾನವಾಗಿ ಎಳ್ಕೊಬೇಕು. ಸೊ ಇನ್ಹೇಲ್ ಮಾಡಿ ಎಡಗಡೆಯಿಂದ. ಈಗ ಇದೆರಡು ಬೆರಳಿಂದ ಕ್ಲೋಸ್ ಮಾಡಬೇಕು. ಈ ಕಡೆನ ಕ್ಲೋಸ್ ಮಾಡಿ, ಎಡ ಹೊಳ್ಳೆನ ಈ ಕಡೆ ಓಪನ್ ಮಾಡಿ, ಇಲ್ಲಿಂದ ಬಿಡಬೇಕು. ಸೊ ಇಲ್ಲಿ ಎಳ್ಕೊಂಡಿದ್ದನ್ನ ಈ ಕಡೆ ಬಿಡಬೇಕು. ಇವಾಗ ಎಲ್ಲಿ ಬಿಟ್ರಿ ಅಲ್ಲಿಂದಲೇ ವಾಪಸ್ ಉಸಿರನ್ನ ತಗೊಬೇಕು. ಇನ್ಹೇಲ್, ಕ್ಲೋಸ್, ಈ ಕಡೆ ಓಪನ್ ಮಾಡಿ, ಎಕ್ಸೇಲ್. ಸೊ ಇದು 1 ರೌಂಡ್. ಆಯಿತಾ? 1 ಸುತ್ತು. ಸೊ ಇಲ್ಲಿಂದ ಎಳ್ಕೊಂಡು ಇಲ್ಲಿಂದ ಬಿಡೋದು, ಇಲ್ಲಿಂದ ಎಳ್ಕೊಂಡು ಇಲ್ಲಿಂದ ಬಿಡೋದು. ಸೊ ಈ ಥರ ಮಾಡಿದಾಗ ಅದು 1 ರೌಂಡ್ ಕಂಪ್ಲೀಟ್ ಆಗುತ್ತೆ. ಆ ಥರ ನೀವು 9 ರೌಂಡ್ ಮಾಡಬೇಕು. ಬೆಳಗ್ಗೆ 9 ರೌಂಡು, ಸಂಜೆ 9 ರೌಂಡ್ ಮಾಡಿ. ಮಾಡೋಣ ಒಂದ್ಸಲ. ಎಲ್ಲರೂ ವಿಷ್ಣು ಮುದ್ರೆ ಅಂದ ತಕ್ಷಣ ಈ ಥರ ಇಟ್ಕೊಳ್ಳಿ. ನಿಮಗೆ ಇದು ಕಷ್ಟ ಆಗ್ತಾಯಿದೆ ಅಂದರೆ ಇದೆರಡು ನೀವು ಆಚೆ ಆದರೂ ಓಪನ್ ಮಾಡಿ ಬಿಡ್ಬೋದು. ಇದು ಕ್ಲೋಸ್ ಮಾಡ್ದೇ ಹಿಂಗೂ ಮಾಡ್ಬೋದು. ಸೊ ಈ ಥರನೂ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಆಯಿತಾ? ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದರಲ್ಲಿ ಮಾಡಿ. ಸೊ ಈಗೆಲ್ಲ ರೈಟ್ ಸೈಡ್ ಕ್ಲೋಸ್ ಮಾಡಿ. ನಿಮ್ಮ ಥಂಬಿಂದ ಇನ್ಹೇಲ್ ಫ್ರಮ್ ಲೆಫ್ಟ್, ಕ್ಲೋಸ್, ಎಕ್ಸೇಲ್ ರೈಟಿಂದ,
Inhale, right in the inhale, close, left in the exhale, ಮತ್ತೆ left in the inhale, close, right in the exhale, right in the inhale, close, left in the exhale, inhale, close, exhale, inhale, close, exhale, inhale, close, exhale. ಎಲ್ಲ ನಿಧಾನವಾಗಿ ಮಾಡಬೇಕು. ನಿಮ್ಮ ಗಮನ ಎಲ್ಲ ಉಸಿರಾಟದ ಕಡೆ ಮಾತ್ರ ಇರಬೇಕು. ಕೈಗಳು ವಾಪಸ್ ಬಿಡಿ. ಇದು ನೀವು ಎಷ್ಟು ನಿಧಾನಕ್ಕೆ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ ಇದರಿಂದ. ಸೊ ಇದರಿಂದ ನಿಮಗೆ ನಿಮ್ಮ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಹೆಚ್ಚು ಆಕ್ಸಿಜನ್ನ ಒಳಗೆ ತೊಗೊಬೋದು. ಸೊ ಜಾಸ್ತಿ ಆಕ್ಸಿಜನ್ ನಮ್ಮ ಬಾಡಿಯಲ್ಲಿ ಇದ್ದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ನಮ್ಮ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಈ ಲಂಗ್ಸ್ಗೆ ಸಂಬಂಧಪಟ್ಟಂಗೆ, ಈ ರೆಸ್ಪಿರೇಟರಿ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಕಾಯಿಲೆಗಳಿದೆ ಅದೆಲ್ಲ ವಾಸಿ ಆಗುತ್ತೆ. ಸೊ ಈ ವೀಸಿಂಗ್ ಇರೋರು ಕೂಡ ಇದನ್ನು ಮಾಡಿ, ನಿಧಾನಕ್ಕೆ ಮಾಡಿ. ಸೊ ಎಷ್ಟು ನಿಧಾನಕ್ಕೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಬಿ ಪಿ ಇರೋರೆಲ್ಲ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಯಾರು ತುಂಬ ಕೋಪ, ಶಾರ್ಟ್ ಟೆಂಪರ್ಡ್ ಇರ್ತೀರ ಅವರು ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿ, ಹಾಗೆ ಕೋಪ ಕಂಟ್ರೋಲ್ ಆಗಿಬಿಡುತ್ತೆ. ನಿಮ್ಮ ಸ್ಕಿನ್ ಗ್ಲೋ ಆಗುತ್ತಂತೆ. ಸೊ ಯಾರ್ಯಾರು ಸ್ಕಿನ್ ಗ್ಲೋ ಆಗಬೇಕು ಅವ್ರು ಮಾಡಿ. ಏನಿದೆ ಇನ್ನು ಆಮೇಲೆ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓದಿದ್ದೆಲ್ಲ ಚೆನ್ನಾಗಿ ನಿಮಗೆ ನೆನಪಲ್ಲಿ ಉಳಿಬೇಕಂದ್ರೆ ಅವರು ಇದನ್ನು ಮಾಡಿ, ಆಯಿತಾ. ಓದಿದ್ದು ನೆನಪೇ ಆಗ್ತಾಯಿಲ್ಲ, ಅಯ್ಯೋ ನಾಲ್ಗೆ ತುದಿಲಿದೆ ಬರ್ತಾಯಿಲ್ಲ, ಸೊ ಅವರೆಲ್ಲ ಮಾಡಿ ಇದನ್ನು, ಆಯಿತಾ. ನೆಕ್ಸ್ಟು ಕಾಪಿನೇ ಮಾಡೋಂಗಿಲ್ಲ, ಎಲ್ಲ ಓದ್ಕೊಂಡು ಎಲ್ಲ ನೀವೇ ಬರೀಬೋದು. ಆಗ ಸ್ಟೂಡೆಂಟ್ಸ್ ಎಲ್ಲರಿಗೂ ಹೆಲ್ಪ್ ಆಗ್ತಾಯಿದೆ ನೋಡಿ. ಇಲ್ಲಿ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗ್ತಾಯಿದೆ. ಆಮೇಲೆ ಯಾರ್ದು ಈ ಸ್ಟ್ರೆಸ್ ಜೀವನ ಇರುತ್ತೆ, ಸ್ಟ್ರೆಸ್ಫುಲ್ ಜಾಬಲ್ಲಿ ಇರ್ತೀರ ಅವ್ರಿಗೆ ಹೆಲ್ಪ್ ಆಗ್ತಾಯಿದೆ. ಮತ್ತು ಬಿ ಪಿ ಇರೋರಿಗೆ ಹೆಲ್ಪ್ ಆಗ್ತಾಯಿದೆ. ಮತ್ತು ವಯಸ್ಸಾದವ್ರು ಎಲ್ಲರೂ ಮಾಡ್ಬೋದು ಇದನ್ನು, ಇವ್ರು ಅಂತ ಇಲ್ಲ, ಎಲ್ಲರೂ ಮಾಡಿ ಅಷ್ಟೇ. ನಿಮ್ಮ ಇಡೀ ಏನದು ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ಆಯಿತಾ. ಇನ್ನೊಂದು, ನಿಮ್ಮ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋಕ್ಕೆ ನೀವೆಲ್ಲ ಬೆನ್ನು ಚೆನ್ನಾಗಿ ಉಜ್ಕೊಬೇಕು. ಯಾರಿಗೆ ಬೆನ್ನು ಎಟಕ್ಸಲ್ಲ ಕರೀರಿ, ನಿಮ್ಮ ಅಮ್ಮನೋ ಹೆಂಡ್ತಿನೋ ಯಾರನ್ನಾರು ಕರೆದ್ಬಿಟ್ಟು ಬೆನ್ನು ಉಜ್ಜಿಸ್ಕೊಳ್ಳಿ. ಹಳೆ ಕಾಲದಲ್ಲೆಲ್ಲ ಬೆನ್ನು ಉಜ್ಜಿಸ್ಕೊತಾ ಇದ್ರಲ್ವ. ಏನಕ್ಕಂದರೆ ನಮ್ಮ ನರ್ವಸ್ ಸಿಸ್ಟಮ್ಮು ಯಾವುದದು CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡು. ಸೊ ಬ್ರೈನಿಂದ ಎಲ್ಲ ನರಗಳು ಸ್ಟಾರ್ಟ್ ಆಗಿರುತ್ತೆ. ಸೊ ಹೆಂಗೆ ಹೋಗಿರುತ್ತೆ ಸ್ಪೈನಲ್ ಕಾರ್ಡಿಂದ, ಸ್ಪೈನಲ್ ಕಾರ್ಡ್ಗೆ ಹಿಂಗೆ 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 ಸುತ್ಕೊಂಡು ಹೋಗಿರುತ್ತೆ. DNA ನೋಡಿದ್ದೀರಲ್ವ, ಹಿಂಗೆ ಹೋಗಿರುತ್ತೆ ನರ್ವ್ಸು, ಹಿಂಗೆ ಹೋಗುತ್ತೆ ನರ್ವ್ಸ್ ಎಲ್ಲ ಬಾಡಿ ಪಾರ್ಟ್ಸ್ಗೂ ಈ ಥರ ಸ್ಪ್ರೆಡ್ ಆಗುತ್ತೆ. ಅದು ರೈಟ್ ಸೈಡ್ ಎಫೆಕ್ಟ್ ಆದಾಗ ಏನೋ ಲೆಫ್ಟ್ ಸೈಡ್ ಸ್ಟ್ರೋಕ್ ಬರುತ್ತಲ್ವ. ಸೊ ರೈಟ್ ಬ್ರೈನ್ ಲೆಫ್ಟ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಲೆಫ್ಟ್ ಬ್ರೈನ್ ರೈಟ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಓಕೆ, ಸೊ ಬೆನ್ನು ಉಜ್ಜಿಸ್ಕೊಳ್ಳಿ. ಏನಕ್ಕಂದರೆ ನರಗಳೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ನಿಮ್ಮ ಬೆನ್ನ ಚೆನ್ನಾಗಿ ಉಜ್ಜಿಸ್ಕೊಂಡಾಗ ಅಥವಾ ಸ್ನಾನ ಆದಮೇಲೆ ಟವೆಲಿಂದ ಬೆನ್ನ ಚೆನ್ನಾಗಿ ಉಜ್ಕೊಳ್ಳಿ. ಈ ಥರ ಆ್ಯಕ್ಟಿವೇಟ್ ಮಾಡಿ ನಿಮ್ಮ ನರ್ವ್ಸ್ನ, ಆಯಿತಾ. ಆಮೇಲೆ ಯಾರ್ಯಾರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇರ್ತೀರ, ಏನೇ ಕಾಯಿಲೆ ಬಂದರೂ, ಈಗೇನೋ ಒಂದು ನೆಗಡಿ ಆಯಿತು,
ನೆಗಡಿ ಆಯಿತು ಅಂದ ತಕ್ಷಣ ಹೋಗ್ಬಿಟ್ಟು ಆ ಸಿಟ್ರಿಸಿನ್ ಅದೆಲ್ಲ ತೊಗೊಂಡ್ಬಿಡೋದಲ್ಲ, ಅದೆಲ್ಲ ಏನು ಆ್ಯಂಟಿಬಯೋಟಿಕ್ಸು. ಸೊ ಆ್ಯಂಟಿಬಯೋಟಿಕ್ಸ್ ಅಂದರೆ ನಮ್ಮೊಳಗೆ ಆಲ್ರೆಡಿ ಇರೋ ಒಳ್ಳೆ ಬ್ಯಾಕ್ಟೀರಿಯಾನ ಅಥವಾ ನಮ್ಮ ಆ್ಯಂಟಿಬಾಡೀಸ್ನ ಹೋಗ್ಬಿಟ್ಟು ಸಾಯಿಸ್ಬಿಡುತ್ತೆ ಅದು. ಫಸ್ಟ್ ಆಫ್ ಆಲ್ ನಮಗೆ ಏನು ಕರೆಕ್ಟಾಗಿ ತೊಂದರೆ ಆಗಿದೆ ಅಂತ ಗೊತ್ತಿಲ್ಲ. ನೀವು ಯಾವುದೋ ಕಾಯಿಲೆಗೆ ಯಾವುದೋ ಮಾತ್ರೆ ತೊಗೊಂಡ್ರೆ ನಮ್ಮೊಳಗೆ ಆಲ್ರೆಡಿ ಎಷ್ಟು ಶಕ್ತಿಶಾಲಿಯಾಗಿರೋ ಆ್ಯಂಟಿಬಾಡೀಸ್ ಎಲ್ಲ ಪಾಪ ಅದು ಸತ್ತೋಗ್ಬಿಡುತ್ತೆ. ಟೈಮ್ ಕೊಡಬೇಕು. ನಮಗೆ ಜ್ವರ ಎಲ್ಲ ಏನಕ್ಕೆ ಬರೋದು ಗೊತ್ತಾ? ಆ್ಯಂಟಿಬಾಡೀಸು ಯಾವುದೋ ಫಾರಿನ್ ಬಾಡಿ ನಮ್ಮ ಬಾಡಿಗೆ ಎಂಟರ್ ಆಗಿರುತ್ತೆ ಅಂದ್ಕೊಳ್ಳಿ. ಗೊತ್ತಿಲ್ಲದೆ ಇರೋದು ಯಾವುದೋ ಒಂದು ವೈರಸ್ಸು ಬ್ಯಾಕ್ಟೀರಿಯೋ ಎಂಟರ್ ಆಗುತ್ತೆ ನಮ್ಮ ಬಾಡಿಗೆ. ನಮ್ಮ ಬಾಡಿಲಿರೋ ಆ್ಯಂಟಿಬಾಡೀಸ್ ಅದನ್ನು ಗುರ್ತಿಸ್ಬಿಟ್ಟು ಅದ್ರ ಜೊತೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದು WBC ವೈಟ್ ಬ್ಲಡ್ ಸೆಲ್ಸ್ ಇದೆ, ಅದರಿಂದನೇ ಆ್ಯಂಟಿಬಾಡೀಸ್ ಬಂದು ಸೊ ಫೈಟ್ ಮಾಡ್ತಾ ಇರುತ್ತೆ. ಸೊ ಆ ಫೈಟ್ ಮಾಡೋ ಟೈಮಲ್ಲಿ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ನಮ್ಮದು. ಆವಾಗಲೇ ನಮಗೆ ಜ್ವರ ಅಂತೀವಲ್ಲ. ಇನ್ನೇನಕ್ಕಂದರೆ ಪಾಪ ಒಳಗಡೆ ನಮ್ಮ ಸೈನಿಕರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಬಾಡಿ ಹೀಟ್ ಆಗೋದು. ಅದನ್ನು ಬಿಟ್ಟುಬಿಡಬೇಕು, ಒಟ್ಟೋಗುತ್ತೆ ಅದ್ರ ಪಾಡ್ಗೆ. ಸೊ ನೀವು ಒಂದು ನೆಗಡಿ ಆಯಿತು ಅಂದರೆ ಮಾತ್ರೆ, ಒಂದು ಜ್ವರ ಬಂತು ಅಂದರೆ ಮಾತ್ರೆ. ನಮ್ಮ ಬಾಡಿಲಿ ಆಲ್ರೆಡಿ ಎಲ್ಲದಕ್ಕೂ ಸಿಸ್ಟಮ್ ಇರುತ್ತೆ. ಇದು ಬಂತಂದರೆ ಇವ್ರ ಕೆಲಸ ಮಾಡಬೇಕಂತ ಅವ್ರವ್ರ ಕೆಲಸ ಮಾಡ್ತಾರೆ. ಬಟ್ ನೀವು ನಿಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಹಿಂಗೇನೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳೋಕೆ ಬಿಡಬೇಕು. ನೀವು ತೊಗೊಂಡು ಬಂದು ಏನೋ ಒಂದು ಮಾತ್ರೆ ಕೊಡ್ತೀರಾ ಅಂದ್ಕೊಳ್ಳಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲೇ ಡೌನ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ನಮಗೆ ಅದೇ ಬ್ಯಾಕ್ಟೀರಿಯಾ ಅಥವಾ ಅದೇ ವೈರಸ್ ನಮ್ಗೆ ಎಫೆಕ್ಟ್ ಮಾಡಿದಾಗ ನೀವು ಆಲ್ರೆಡಿ ಒಂದ್ಸಲ ಮಾತ್ರೆ ಕೊಟ್ಟು ಆ ಆ್ಯಂಟಿಬಾಡೀಸ್ನ ಸಾಯಿಸ್ಬಿಟ್ಟಿರ್ತೀರ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬಂತು ಅಂದರೆ ಫಾರಿನ್ ಬಾಡಿ ನಮ್ಮ ಬಾಡಿ ಗುರ್ತಿಸೋದೇ ಇಲ್ಲ, ಅದನ್ನು ಮಾತ್ರೆಗೆ ವೆಯ್ಟ್ ಮಾಡ್ಕೊಂಡು ಕೂತಿರುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ನೀವು ಮಾತ್ರೆ ಹಾಕಲೇಬೇಕಾಗುತ್ತೆ. ಅದಕ್ಕೆ ಮಾತ್ರೆ ಎಲ್ಲ ಯೂಸ್ ಮಾಡಬೇಡಿ. ಸೊ ಆದಷ್ಟು ಕಂಟ್ರೋಲ್ ಮಾಡಿ. ಆ ಥರ ಸಣ್ಣ ಪುಟ್ಟ ಇದಕ್ಕೆಲ್ಲ ಕಂಟ್ರೋಲ್ ಮಾಡಿ ಮಾತ್ರೆ ತೊಗೊಳ್ಳೋದು. ಎಲ್ಲದಕ್ಕೂ ಮಾತ್ರೆನೇ ಸೊಲ್ಯೂಷನ್ ಅಲ್ಲ. ಸೊ ಏನಕ್ಕೆ ಹೆಡ್ಡೇಕ್ ಬರುತ್ತೆ ಅಂತ. ಸೊ ಹೆಡ್ಡೇಕು ಒಂದು ತುಂಬ ನಿಮ್ಮದು ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದ್ರೆ, ಒಂದೇ ಕಡೆ ನೀವು ಕೆಲಸ ಮಾಡ್ತಾಯಿದ್ರೆ ಕಣ್ಣು ಅಲ್ಲಿ ಇಲ್ಲಿ ಅಲ್ಲಾಡಿಸ್ದೆ ಒಂದೇ ಕಡೆ ನೋಡ್ತಾ ಇರ್ತೀರ. ಸೊ ಒಂದು 30 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಮಧ್ಯ ಗ್ಯಾಪ್ ಕೊಟ್ಟು ಕಣ್ಣು ಆ ಕಡೆ ಈ ಕಡೆ ಅಲ್ಲಾಡಿಸ್ತಾ ಇರಿ. ಸೊ ಐ ಎಕ್ಸಸೈಸ್ ಇದೆಯಲ್ಲ ಅದು ಮಾಡ್ತಾಯಿರಿ. ಅಟ್ಲೀಸ್ಟ್ 1 hour ಒನ್ಸ್ ಆದರೂ ಮಾಡಿ. ಯಾರ್ದು ಕಂಟಿನ್ಯೂಸ್ ಜಾಬ್ ಇರುತ್ತೆ, ಈ IT ಕಂಪ್ಯೂಟರ್ ನೋಡೋ ಕೆಲಸ ಯಾರ್ದಿರುತ್ತೆ ಅವರು ಅದನ್ನು ಮಾಡಿ. ಆಮೇಲೆ ಇನ್ನೊಂದು ರೀಸನ್ ಏನಂದರೆ ಸರಿಯಾಗಿ ಊಟ ಮಾಡಿರಲ್ಲ, ಸರಿಯಾಗಿ ನೀರು ಕುಡ್ದಿರಲ್ಲ. ಫಸ್ಟು ನೀವು ಏನಕ್ಕೆ ತಲೆನೋವು ಬಂದಿರುತ್ತೆ ಅಂತ ತಿಳ್ಕೊಬೇಕು. ಸರಿಯಾಗಿ ನೀರು ಕುಡಿತಾ ಇದ್ದೀರಾ, ಬೆಳಗ್ಗೆ ತಿಂಡಿ ತಿಂದಿದ್ದೀರಾ. ಸೊ ಇದೆಲ್ಲ ರೀಸನ್ಗೆ ನಿಮಗೆ ತಲೆನೋವು ಬರುತ್ತೆ ಅಂತ. ಐ ಎಕ್ಸಸೈಸ್ ಮಾಡಿದ್ರೆ ಯೂಶ್ವಲಿ ಹೋಗುತ್ತೆ ತಲೆನೋವು. ನಾಳೆಯಿಂದ ಇದನ್ನು ರೊಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಹೆಸರೇನು? ನಾಡಿ ಶೋಧನ. ನಾಡಿಗಳನ್ನ ಶೋಧಿಸ್ತಾ ಇರುತ್ತೆ, ಅಂದರೆ ಕ್ಲೀನ್ ಮಾಡುತ್ತೆ ನಮ್ಮ 2 ನಾಡಿಗಳನ್ನ. ಓಕೆ, ಸೊ ನಿಮ್ಮದು ಇವತ್ತೇನು ರೊಟೀನ್ ಇದೆ ಅದನ್ನು ಫಾಲೋ ಮಾಡಿ. ಚೆನ್ನಾಗಿ ನೀರು ಕುಡೀರಿ, ಆಮೇಲೆ ಎಕ್ಸಸೈಸ್ ಮಾಡಿ. ಬಾಯ್, ಟೇಕ್ ಕೇರ್.